ವೀಕ್ಷಕರೇ, ಮತ್ತೊಮ್ಮೆ GR ಸ್ಟುಡಿಯೋಗೆ ನಿಮಗೆ ಸ್ವಾಗತ. ಇವತ್ತು ನಾವು ಹೋಗ್ತಾ ಇದೀವಿ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಗೆ. ಜೊತೆಗೆ ನಮ್ಮ ಫ್ರೆಂಡ್ ಬೇರೆ ಇದ್ದಾರೆ. ಈ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲೇ ಒಂದು ರಾಯರ ಮಠ ಕೂಡ ಸಿಗುತ್ತೆ. ಹಾಗೆ ಮುಂದೆ ಹೋದ್ರೆ ಬೆಂಗಳೂರಿನ ಗಿರಿನಗರದಲ್ಲಿ ಈ ದೇವಸ್ಥಾನವಿದೆ. ಹೆಸರೇ ಹೇಳುತ್ತಿದೆ ಕಾರ್ಯಗಳ ಸಿದ್ಧಿ. ಅಂದ್ರೆ ನೀವು ಏನೇ ಕೆಲಸ ಆಗಬೇಕೆಂದರೆ ಈ ದೇವಸ್ಥಾನದಲ್ಲಿ ಒಂದು ನಿಯಮವಿದೆ. ಆ ನಿಯಮ ಏನಂತಂದ್ರೆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಕಂಬಗಳಲ್ಲಿ ಕಟ್ಟಿ ಪ್ರದಕ್ಷಿಣೆ ಹಾಕಿದರೆ ಒಂದು ವರ್ಷದ ಒಳಗಡೆ ಆ ಕಾರ್ಯಗಳು ಪೂರ್ಣವಾಗುತ್ತದೆ ಎಂಬ ಒಂದು ಬಲವಾದ ನಂಬಿಕೆ ಇದೆ. ಹೌದು ವೀಕ್ಷಕರೇ, ಆದ್ದರಿಂದ ಈ ದೇವಸ್ಥಾನಕ್ಕೆ ಕಾರ್ಯಸಿದ್ಧಿ ಆಂಜನೇಯ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ. ದೇವಸ್ಥಾನದ ಒಳಗಡೆ ಯಾವುದೇ ವಿಡಿಯೋ ಮಾಡುವಂತಿಲ್ಲ, ಆದರೆ ದೇವಸ್ಥಾನದ ಮಾಹಿತಿ ಕೊಡಬೇಕು ಎನ್ನೋ ಕಾರಣಕ್ಕಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ಈ ದೇವಸ್ಥಾನದಲ್ಲಿ ಇನ್ನು ಹಲವಾರು ವಿಶೇಷಗಳಿವೆ. ಹೌದು ವೀಕ್ಷಕರೇ, 200 ಟನ್ ಇರುವ ಏಕಶಿಲಾ ಹನುಮಂತನ ವಿಗ್ರಹ ಇದೇ ದೇವಸ್ಥಾನದಲ್ಲಿ ನಾವು ಕಾಣಬಹುದು. ಈ ದೇವಸ್ಥಾನದಲ್ಲಿ ಇನ್ನು ಹಲವಾರು ದೇವರಗಳ ವಿಗ್ರಹವನ್ನು ನಾವು ನೋಡಬಹುದು. ದತ್ತಾತ್ರೇಯ, ಶಿವ, ಗಣಪತಿ, ನವಗ್ರಹಗಳ ವಿಗ್ರಹವು ಈ ದೇವಾಲಯದಲ್ಲಿ. ಶುಕ್ರವಾರದ ಪೂಜೆ ತುಂಬಾ ಶ್ರೇಷ್ಠವಾದ ಪೂಜೆ. ಡಿಸೆಂಬರ್ ತಿಂಗಳಲ್ಲಿ ಸುಮಾರು 35,000 ಜನ ಹನುಮಂತರ ರಥಯಾತ್ರೆಗೆ ಬರುತ್ತಾರೆ. ಬೆಂಗಳೂರಿನ ಹಲವಾರು ಜನರಿಗೆ ಈ ದೇವಸ್ಥಾನದ ಪರಿಚಯವೇ ಇರೋದಿಲ್ಲ. ದಯವಿಟ್ಟು ನೀವು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಾರ್ಯಸಿದ್ಧಿ ಆಂಜನೇಯರ ದರ್ಶನ ಪಡೆಯಿರಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ GR ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.